ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ, 4th ಇಯರ್ ಆ್ಯನಿವರ್ಸರಿ. ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಇಯರ್ ಆ್ಯನಿವರ್ಸರಿನ ಇಬ್ಬರು ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಆದಮೇಲೆ ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಮಾಡಿಲ್ಲ ಆಫ್ಟರ್ ಮ್ಯಾರೇಜ್. ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಆಗಲಿ, ಬರ್ತ್ಡೇ ಆಗಲಿ ಅಂತ. ಭುವನಾಗೆ ಒಂದು ಸ್ವಲ್ಪ ಆಸೆ ಇದೆ. ಸೊ ಅದನ್ನು ನಾನು ಇವತ್ತು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವಳು ಜಸ್ಟ್ ನಾನೇನು ಅವ್ರನ್ನ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ, ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ನಾನು ಬರೀ ಥರ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಅದನ್ನು ಅವಳಿಗೆ ಹೇಳಿಲ್ಲ. ಓಕೆ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ಶಿ ಈಸ್ ಗೆಟ್ಟಿಂಗ್ ರೆಡಿ. ಲೆಟ್ಸ್ ಸಿ ಹರ್ ರಿಯಾಕ್ಷನ್ಸ್. ಭುವನಾ, ಭುವನಾ ಬಾಯ್ಲಿ. ವಿಡಿಯೋ ಮಾಡ್ತಿದ್ದೆ ಸುಮ್ಮನೆ ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಓಕೆ, I'm planning something, okay? Surprising. I'm giving some surprise to you. ಸರ್ಪ್ರೈಸು? Get ready. Okay, ಬೇಗ ರೆಡಿ ಆಗು. ಇಲ್ಲ, ಓಕೆ, ವಿ ಆರ್ ಗೋಯಿಂಗ್ ಔಟ್. ಓಕೆ, ಒಂದು ಪೇರ್ ಡ್ರೆಸ್ ತಗೊಂಡು. ಓಕೆ, ಬೇಗ ರೆಡಿ ಆಗು, ಒಂದು ಪೇರ್ ಡ್ರೆಸ್ ತಗೋ. ಐ ವಿಲ್ ಗೆಟ್ ರೆಡಿ. ಓಕೆ, ಎಲ್ಲಿ ಹೇಳು? ಇಟ್ಸ್ ಸರ್ಪ್ರೈಸ್. ಹೇಳು. ನಿಜ ಸರ್ಪ್ರೈಸ್. ಓಕೆ, ರೆಡಿ, ಬೇಗ ಬೇಗ ಬೇಗ, ಟೈಮ್ ಆಯಿತು. ಟೆಂಪಲ್ಗಾ? ಹಾಂ, ಟೆಂಪಲ್ಗೆ. ಆರ್ ಯು ರೆಡಿ? ರೆಡಿ. ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಂ, ಲೆಟ್ಸ್ ಹೋಗೋಣ. ಹೋಗೋಣ. ಓಕೆ, ತಲೆ ಕೂಡ ಒಣಗಿಲ್ಲ. ಎಲ್ಲಿ ಹೋಗ್ತಾ ಇದೀವಿ ಹೇಳು? ಅಂದಾಗ ಹೊಣಿಸ್ಕೊಂಬಿಡು ಹೋಗ್ಬೇಕಾದ್ರೆ ಬೈಕಲ್ಲಿ. ದೂರನಾ? ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಯಾಕೆ? ಲೆಟ್ಸ್ ಗೋ, ಟೈಮ್ ಆಯ್ತು. ಬೇಗ ಹೊರಡು ಬೇಗ. ಓಕೆ, ಮನೆ ಬಿಟ್ಟು ಇವಾಗ ಸಿಗ್ನಲಲ್ಲಿ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಸರು ಮ್ಯಾಪು ಹಾಕ್ದಿರ ಹೋಗ್ತಾ ಇದ್ದಾರೆ. ದಟ್ ಇಸ್ ಕಾಲ್ಡ್ ಸರ್ಪ್ರೈಸ್. ನಾನು ಎಲ್ಲಾದರೂ ಒಂದು ಪಾಯಿಂಟಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸರಿ, ಮ್ಯಾಪ್ ಹಾಕ್ಕೊಳ್ಳೇಬೇಕಲ್ಲ, ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಮ್ಯಾಪು ಹಾಕ್ಕೊಳ್ತಿಲ್ಲ. ಲೊಕೇಶನ್ಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಎಲ್ಲಿ ಅಂತ ಕೇಳಿನೇ ಟಾರ್ಚರ್ ಕೊಟ್ಬಿಟ್ಲು ನನಗೆ. ಅಷ್ಟು ಕ್ಯೂರಿಯಸ್ ಆಗಿದ್ಲು. ಓಕೆ, ಸೊ ಸರ್ಪ್ರೈಸಾಗಿ ಕರ್ಕೊಂಬಂದಿದ್ದೀನಿ. ಹೆಂಗಿದೆ ಸರ್ಪ್ರೈಸು? ಚೆನ್ನಾಗಿದೆ. ಹೇಳ್ಬೇಕಿತ್ತು ತಾನೇ ರೆಸಾರ್ಟ್ಗೆ ಅಂತ. ಇನ್ನೂ ಚೆನ್ನಾಗಿ ಡ್ರೆಸ್ ಎಲ್ಲ ನಾನು ಎತ್ತಿಡ್ಕೊತಾ ಇದ್ದೆ. ಸರ್ಪ್ರೈಸ್ ಹೆಂಗಾಗುತ್ತೆ ಹೇಳಿದ್ರೆ? ಅದಕ್ಕೆ ಸರ್ಪ್ರೈಸ್ ಆಗಲಿಂದಲೇ ಕರ್ಕೊಂಬಂದಿರೋದು ರೆಸಾರ್ಟ್ಗೆ. ತುಂಬ ದಿವಸದಿಂದ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ನಾನು ನನಗೆ ಪೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಬೇಡ ಇರು. ತುಂಬ ದಿನದಿಂದ ನಾನು ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ ರೆಸಾರ್ಟ್ಗೆ ಹೋಗೋಣ ಕಣೋ. ನಾವಿಬ್ಬರೇ ಬರ್ಡೇ ಮತ್ತು ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ನಾವು ಲೈಕ್ ಸೆಲೆಬ್ರೇಟ್ ಮಾಡಿಲ್ಲ ಅಂತಲ್ಲ, ಬೇಡ ಖರ್ಚು ಮಾಡೋದೇನು ಬೇಡ ಅಂತ ಹೇಳಿ. ಬಟ್ ಆದರೆ ನಾನು ನಾರ್ಮಲ್ ಡೇ ಟೆಂಪಲ್ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ನಾನು ಗೆಸ್ಸೇ ಮಾಡಿಲ್ಲ ಆ್ಯಕ್ಚುಲಿ. ಟೆಂಪಲ್ಗೆ ಕರ್ಕೊಂಡು ಹೋದೆ ತಾನೆ? ಆನ್ ದ ವೇ. ಹೌದು. ನೈಸ್, ಚೆನ್ನಾಗಿದೆ ಆ್ಯಕ್ಚುಲಿ, ಚೆನ್ನಾಗಿದೆ. ಇನ್ನೂ ಹೋಗಿಲ್ಲ ನಾವು, ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾವು ಎಷ್ಟು 12ಗೆ ಬಂದ್ವಾ? 12:30ಗೆ ಚೆಕ್ ಇನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹೋಗೋಣ. ಯಾವಾಗ ಪ್ಲ್ಯಾನ್ ಮಾಡಿದೆ ನೀನು ಇದೆಲ್ಲ? ನಂಗೆ ಗೊತ್ತಿಲ್ಲದೆ. 1 ಮಂತ್ ಆಯಿತು ನಾನು ಬುಕ್ ಮಾಡಿ. ಲಾಸ್ಟ್ ಮಂತೆ ಬುಕ್ ಮಾಡಿದ್ದು. ಹೌದು, ನೀನು ಶರ್ಟ್ ಚೆನ್ನಾಗಿಲ್ಲ. ಕೊಟ್ಟಿದ್ದೆ ನೀನು ಹಾಕೊಳ್ಳೋಕ್ಕೆ. ನೀನು ಮಾತ್ರ ನಾ ಸರ್ಪ್ರೈಸ್ ಕೊಡ್ತೀಯಾ? ಕಣ್ಣು ಮುಚ್ಚು. ಅಯ್ಯೋ, ನಾನೇನು ಗಿಫ್ಟ್ ಅನ್ನಲ್ಲ, ಇವಳೇನೋ ತಂದೊಳಗೆ ಕೊಡೋಕ್ಕೆ. ಓಕೆನಾ? ನಾನು ನಿನ್ನ ಕರ್ಕೊಂಬಂದಿರೋದೇ ಗಿಫ್ಟು. ಈಗ ಹೇಳ್ತಿದ್ದೀನಿ, ಓಕೆನಾ? ನೀನೇನೋ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಾ ಇದೆಯಾ? ಬೇಕು ಅಂತಲೇ ಈ ಥರ ಶರ್ಟ್ನ ಕೊಟ್ಬಿಟ್ಟು ಚೆನ್ನಾಗಿರೋ ಶರ್ಟ್ನ ಗಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಓಪನ್ ಮಾಡ್ಬಿಟ್ಟಿದೆ. ನಾನು ನೋಡ್ಬೇಕಲ್ಲ ಹೆಂಗಿದೆ ಅಂತ. ಹಾಂ, ಅಲ್ಲೇನು ಸೊಲ್ಲಿ. ನೀನು ಆ್ಯಕ್ಚುಲಿ ತುಂಬ ದಿನದಿಂದ ನಂಗೆ ರೌಂಡ್ ನೆಕ್ ಟೀ ಶರ್ಟ್ ಇಲ್ಲ, ಆಫೀಸ್ಗೆ ಇವಾಗ ರೌಂಡ್ ನೆಕ್ ಹಾಕೊಂಬರ್ಬೋದು ಅಂತ ಹೇಳಿದ್ದೆ.
ನಾನು ಸರಿ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಓಕೆ, ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಹೆಂಗೆ ನಮ್ಮ ಸರ್ಪ್ರೈಸು? ಚೆನ್ನಾಗಿದೆ. ನಮ್ಮದು ಚಿಕ್ಕ ಸರ್ಪ್ರೈಸ್. ಎನಿಥಿಂಗ್ ಇಲ್ಲ, ಸರ್ಪ್ರೈಸ್, ಗಿಫ್ಟ್ ಇಸ್ ಗಿಫ್ಟ್. ಓಕೆ, ಮ್ಯಾಂಗೋ ನಿಂದು ಕೇನ್ ಮ್ಯಾಂಗೋ, ಕೇನ್ ಒಫಾಜಾ, ಅಫಾಜಾ ಏನು ಮಾಡಿದ್ದಾರೆ ಅಂದರೆ ಇವರು ಮ್ಯಾಂಗೋ ಶುಗರ್ ಕೇನ್ ಜ್ಯೂಸ್ ಎರಡು ಮಿಕ್ಸ್ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ ಚೆನ್ನಾಗಿದೆ. ಶುಗರ್ ಕೇನ್ ಮಿಕ್ಸ್ ಮಾಡಿದ್ದಾರೆ. ಟ್ರೈ ಮಾಡಿ, ಇದು ಚೆನ್ನಾಗಿದೆ. ಯಾ ಅನಾರ್ಕಲಿ ಸ್ಟೇ ಆಗ್ತಾ ಇದ್ದೀವಿ ಇವತ್ತಿಲ್ಲಿ. ಓಕೆ, ವಾವ್, ಚೆನ್ನಾಗಿದೆ. ಹಾಂ, ಇಷ್ಟ ಆಯ್ತಾ? ಹಾಂ, ನೈಸ್. ಅಲ್ಲಿ ನೋಡು, ಅಲ್ಲಿ ಇದೆಂತಕ್ಕೆ ಫೌಂಟೇನಾ? ಫೌಂಟೇನಾ? ಬಾತ್ ಟಬ್, ಹಾಟ್ ಬಾತ್ ಟಬ್ ವಿತ್ ಜೆಕೋಸೆ. ನೀರೇ ಇಲ್ಲ. ನೀರು ನಾವು ಹಾಟ್ ವಾಟರ್ ಕೇಳ್ತೀವಲ್ಲ, ಸೊ ಅವ್ರು ಫಿಲ್ ಮಾಡ್ತಾರೆ ನಾವು ಹೇಳಿದಾಗ. ಹೌದಾ? ಹಾಂ, ಮುಂದೆ ಹೋಗಿದ್ದ. ಹ್ಞೂ ಇನ್ನೊಂದ್ಸಲಿ ಕಣ್ಮುಚ್ಚು. ಮತ್ತೆ ಸರ್ಪ್ರೈಸ್. ಹ್ಞೂ ಹಾಂ, ಹ್ಞೂ, ಓಕೆ ಕಣ್ಮುಚ್ಚಿರ್ಬೇಕು, ಓಕೆ. ತೆಗಿಬಾರ್ದು. ತೆಗೆದೇ ಗೊತ್ತಾಗುತ್ತಾನೆ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸರ್ಪ್ರೈಸಾ ಏನಿರ್ಬೋದು? ಅಲ್ಲ, ಇವನ್ನ ಕರ್ಕೊಂಬಂದಿರೋದ್ರೆ ಎಲ್ಲ ಮನೇಲೆ ಕೊಡ್ತಿದ್ದಾ? ಹಾಂ, ಏನು? ಇಲ್ಲಿ ಕರ್ಕೊಂಬಂದಿಲ್ಲ ಮನೇಲೆ ಕೊಡ್ತಿದ್ದಾ? ಮನೇಲೆ ಕೊಡ್ತಾ ಇದೆ. ಓಪನ್ ಮಾಡ್ಲಾ? ಇಲ್ಲಿ ನೋಡು. ಇದೇನು? ಇನ್ನೊಂದು Pant ಆ? ಟಿ-ಶರ್ಟು ಅಲ್ಲ, ಪ್ಯಾಂಟೇ ಜಾಸ್ತಿ ಇದೆ ಅಂತ. ಓಕೆ, ಮಫ್ತಿನಾ? ಯಾವಾಗ ಆರ್ಡ್ರ್ ಮಾಡಿದೆ ನೀನು? ನೋಡು, ನಿನ್ನ ಹತ್ರ ಈ ಬ್ಲೂ ಇಲ್ಲ, ಅದಕ್ಕೆ ಆರ್ಡರ್ ಮಾಡಿದೆ ಟಿ-ಶರ್ಟ್. ಯಾವಾಗ? ಅಲ್ಲ, ಇದೆಲ್ಲ ಡೆಲಿವರಿ ಆಗಿದೆ ಇವಾಗ? ಕರೆಕ್ಟಾಗಿ ನೀನು ಇಲ್ದಿರೋ ಟೈಮ್ಗೆ ಡೆಲಿವರಿ ಆಯಿತು. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಇದೆಲ್ಲ ವೇರ್ ಮಾಡಿ ನೋಡು. ನಾನು ರಿಮೂವ್ ಮಾಡಿ ನೋಡಿದೆ, ಬಿಕಾಸ್ ಹಾಂ, ಏನು ಸೈಜ್ ಎಲ್ಲ ಡ್ಯಾಮೇಜ್ ಇಲ್ಲದೆ ಏನೋ ಬಂದಿದ್ಯಾ ಅಂತ ಓಕೆ ನೋಡಕ್ಕೆ. ಓಕೆ ಇಷ್ಟ ಆಯ್ತಾ? ಇಷ್ಟ ಆಯಿತು, ಥ್ಯಾಂಕ್ ಯು. ಇನ್ನಷ್ಟು ಸರ್ಪ್ರೈಸ್ ಇಲ್ಲ. ಟಿ-ಶರ್ಟ್ ತುಂಬಾ ದಿನದಿಂದ ಕೇಳ್ತಾ ಇದ್ದಲ್ಲ, ಅದಕ್ಕೋಸ್ಕರ ಸರಿ ಚಿಕ್ಕ ಸರ್ಪ್ರೈಸ್ ಮಾಡೋಣ ಅಂತ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ 4th ಲವ್ ಆನಿವರ್ಸರಿ. ಯು ಟು. ಓಕೆ, ಲೆಟ್ಸ್ ಎಂಜಾಯ್ ದ. ಚೆನ್ನಾಗಿದೆ. ಓಕೆ, ಕಣ್ಮುಚ್ಚು. ಮತ್ತೆನಾ? ಹಾಂ, ಹೌದು. ಓಕೆ, ಟ್ಯಾಕ್ಸ್ ಸಮೇತ ಹಾಕೊಂಡ್ಬಿಟ್ಟಿದ್ದೀನಿ, ಆಗುತ್ತೆ ಇಲ್ವ ಅಂತ. ಆಮೇಲೆ ಮತ್ತೆ ಸರ್ಪ್ರೈಸ್ ಕೊಡ್ತಾರಾ? ಕಣ್ಮುಚ್ಚು. ಓಕೆ, ತಗೋ, ಫೋನ್ ಇಟ್ಕೋ. ಮತ್ತೆ ಇಷ್ಟೊಂದು ಸರ್ಪ್ರೈಸ್ ಕೊಡ್ತಾಳೆ. ನಾನು ನೋಡಿದ್ರೆ ಸರ್ಪ್ರೈಸ್ ಹಾಕೊಂಡಿರೋದು, ನಾನೇನು ಗಿಫ್ಟ್ ಎಲ್ಲ ತಂದಿಲ್ಲ. ಇಷ್ಟೊಂದೆಲ್ಲ ಯಾವಾಗ ತಂದೆ? ಗೊತ್ತಿಲ್ಲದ ಥರ ಇಟ್ಟಿದ್ದೆ. ತೆಗಿ, ಕಣ್ಣು ತೆಗಿ. ಹಾಂ, ಹೌದು. ಎಷ್ಟು ಟಿ-ಶರ್ಟ್ಸು? ಇದು ಒಂದು Hoodie. ಆ್ಯಕ್ಚುಲಿ ಓವರ್ ಸೈಜ್ ಇದು. ಓಕೆ, ನಾನು ಯೂಶಲಾಗಿ ಎಲ್ಲಲ್ಲೇ ಆರ್ಡ್ರ್ ಮಾಡಿದ್ದೀನಿ, ಬಟ್ ನಿಂಗೆ ಮೋಸ್ಟ್ಲಿ ಇದು ಇನ್ನೂ ಲೂಸ್ ಇರುತ್ತೆ ಅನ್ಕೋತೀನಿ ತುಂಬ. ಇದೇನು ಮಾಡೋದು, ಎಕ್ಸ್ಚೇಂಜ್ ಮಾಡೋದ ನಂಗೆ ಗೊತ್ತಿಲ್ಲ. ಒಂದ್ಸಲಿ ಹಾಕಿ ನೋಡಿ ಹೆಂಗಿದೆ ಅಂತ. ಓಕೆ ಲೆಟ್ಸ್ ಟ್ರೈ ಇಟ್. ಓಕೆ, ಎನಿಹೌ, ಥ್ಯಾಂಕ್ ಯು. ಏನದು? ಮ್ಯಾವ್. ಹೆಂಗಿದೆ? ಸೂಪರ್. ಡಿಫ್ರೆಂಟ್. ಫಸ್ಟ್ ಟೈಮ್ ಈ ಥರ ಏನು ನಾನು ಓವರ್ ಸೈಜ್ ಟ್ರೈ ಮಾಡ್ತಾ ಇರೋದು. ಸಕಲಾಗಿದೆ. ನಾನು ಈ ಪ್ರಿಂಟ್ ಮುಂದೆ ಇದೆ ಅನ್ಕೊಂಡ್ಬಿಟ್ಟಿದೆ. ಇಲ್ಲ, ಹಿಂದೆನೆ. ಓಕೆ, ನೈಸ್. ಥ್ಯಾಂಕ್ ಯು. ಚೆನ್ನಾಗಿದೆ. ಹಾಕು, ಕ್ಯಾಪ್ ಹಾಕು. ಓ, ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯಿತು, ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ಅಷ್ಟೇ ಸರ್ಪ್ರೈಸು, ಇನ್ನೂ ಇಲ್ಲ. ಮತ್ತೆ ಇದೆ ಜಾಸ್ತಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ನಾವು ಇದ್ದಿದ್ದ ರೂಮ್ ಅಂತೂ ತುಂಬ ಪ್ಲೆಸೆಂಟಾಗಿ ಕಾಮ್ ಆಗಿತ್ತು. ಇಂಟೀರಿಯರ್ ಎಲ್ಲ ವುಡಲ್ಲಿ ತುಂಬ ನೀಟಾಗಿ ಡಿಸೈನ್ ಮಾಡಿದರು.
ಅಫ್ಕೋರ್ಸ್ ಓಲ್ಡ್ ರೆಸಾರ್ಟ್ ವಾಸ್ ಫುಲ್ ಆಫ್ ಗ್ರೀನರಿ. ಇಟ್ ಇಸ್ ಅ ಮ್ಯಾಂಗೋ ಥೀಮ್ಡ್. ಅದಕ್ಕೆ ನಾವು ಇದ್ದಿದ್ದು ರೂಮ್ ಸಹ ಅನಾರ್ಕಲಿ ಅಂತ ನೇಮ್ ಇಟ್ಟಿದ್ರು. ಬೇರೆ ರೂಮ್ಗಳು ಸಹ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಂಗೋ ನೇಮ್ಸ್ನ ಇಟ್ಟಿದ್ರು. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ರೆಸಾರ್ಟ್. ಸರೌಂಡಿಂಗ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾವು ಯಾವ ರೆಸಾರ್ಟಲ್ಲಿ ಇದ್ದೀವಿ ಅಂತ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಈ ರೆಸಾರ್ಟು ಬೆಂಗಳೂರಿಂದ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಸೊ ನಿಯರ್ ಟು ಬನ್ನರ್ಘಟ್ಟ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸು. ಬೋಟ್ ಒಳಗಡೆ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ರೆಸಾರ್ಟ್ ಒಳಗಡೆ ರೆಸ್ಟೋರೆಂಟ್ಸು, ಲೈವ್ ಕೌಂಟರು, ಬಫೆಟ್ಟು, ಲೈವ್ ಬಾರ್ ಕೌಂಟರು, ಬಾರ್ಬಿಕ್ಯೂ ಕೌಂಟರ್ ಎಲ್ಲನೂ ಇದೆ. ಫುಡ್ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ವೆರೈಟಿ ಫುಡ್ಸ್ ಎಲ್ಲ ಆಪ್ಷನ್ಸ್ ಇತ್ತು. ಬಟ್ ವಿ ಫೆಲ್ಟ್ ಲೈಕ್ ತುಂಬ ಪ್ರೈಸಿ ಅಂತ. ಸೊ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸೊ ಈಗ ನಾವು ಗೇಮ್ ಏರಿಯಾಗೆ ಬಂದಿದ್ದೀವಿ. ಎಲ್ಲ ರೆಸಾರ್ಟಲ್ಲಿ ಇರೋ ಥರ ಆಲ್ ಕೈಂಡ್ ಆಫ್ ಗೇಮ್ ಆಪ್ಷನ್ಸ್ ಇದೆ ಇಲ್ಲಿ. ಜಿಪ್ ಲೈನು, ಆರ್ಚರಿ, ಕ್ರಿಕೆಟು, ಕಯಾಕಿಂಗು, ಬೋಟಿಂಗ್ ಎಲ್ಲ ಇದೆ. ಸರಿ, ಏನಾದರೂ ಗೇಮ್ ಆಡೋಣ ಅಂತ ಹೋಗಿ ಟೇಬಲ್ ಟೆನ್ನಿಸ್ ಆಡ್ತೀವಿ ಗುರು. ಆಹಾ, ಹಿಂಗೆ ಆಡಬಾರ್ದು ಅಂತ ನಮ್ಮನ್ನು ನೋಡಿ ಕಲಿಬೇಕು. ಟರ್ನ್ ಮಾಡ್ತಾ ಇದ್ದೀನಿ ಮೇಡಮ್, ಟರ್ನ್ ಮಾಡ್ತಾ ಇದ್ದೀರಿ ನೋಡ್ರಿ. ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ. ಜಕ್ಕೂಸಿಲಿ ವಾಟರ್ ಫಿಲ್ ಮಾಡೋಕ್ಕೆ ಹೇಳಿದ್ವಿ. ಸೊ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಡಿನ್ನರ್ ಹೊರಟ್ವಿ. This will be our most memorable anniversary. Every moment we are feeling like we are blessed. It's been 4 years since we loved. ಎಲ್ಲ ಆ್ಯನಿವರ್ಸರೀಸು, ಬರ್ಡೇಸು ಇದೇ ಥರ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ದೇವ್ರ ಹತ್ರ ಕೇಳ್ಕೊತೀವಿ. ಇನ್ನೇನು ಸ್ವಿಮ್ಮಿಂಗ್ ಪೂಲ್ ಒಂದು ಬಾಕಿ ಇತ್ತು. ಸೊ ಹೋಗಿ ಫುಲ್ ಎಂಜಾಯ್ ಮಾಡಿಬಿಟ್ವಿ. many hours later. ಏನಪ್ಪ ಇವರು ಸಡನ್ನಾಗಿ ರೆಸಾರ್ಟಿಂದ ಮನೆಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಡ್ಯೂ ಟು ಸಮ್ ಸೀರಿಯಸ್ ಎಮರ್ಜೆನ್ಸಿ ನಾವು ಮಿಡ್ ನೈಟಲ್ಲೇ ರೆಸಾರ್ಟ್ನ ವೆಕೇಟ್ ಮಾಡಬೇಕಾಯಿತು. ಚೆಕ್ಔಟ್ ಮಾಡ್ಕೊಂಡು ಮಿಡ್ ನೈಟ್ ಮನೆಗೆ ಬಂದ್ಬಿಟ್ವಿ. ಸಾರಿ. ಸೊ ನಾವು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವೀಡಿಯೋನ ಎಂಡ್ವರೆಗೂ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.